ಶಕ್ತಿಗೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ಕೊಲ್ಲಾಪುರದ ಮಹಾಲಕ್ಷ್ಮಿ ಕರ್ನಾಟಕದೊಳಗೆ ನೆಲೆಸಿ ಸರಡಿಯೊಳಗೆ ನಿಂತು ಬೇಡಿದ ಭಕ್ತರಿಗೆ ಬೇಡಿದನ್ನು ಕೊಡುತ್ತಿರುವ ಕಾಮಧೇನು ಕಲ್ಪವೃಕ್ಷ ಮಹಾತಾಯಿಗಳು ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತು ಸೇಡಮ ಗ್ರಾಮದಲ್ಲಿ ಸೇಡಮ ಒಂದು ಪಟ್ಟಣದಲ್ಲಿ 17ನೇ ಒಂದು ಉತ್ಸವ ಅನ್ನತಕ್ಕಂಥ ಒಂದು ಸೇಡಮ ಪಟ್ಟಣದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ಮಾರ್ಗದರ್ಶಕರು, ಆಧ್ಯಾತ್ಮಿಕ ಚಿಂತಕರು, ಹಿರಿಯರಾದಂಥ ಶಟಗುರು ಶಿವಶಂಕರ ಶಿವಾಚಾರ್ಯಗಳ ಪಾದಗಳು ಕೂಡ ಹಣೆಬಿಡದು. ಅದೇ ರೀತಿ ಇರ್ತಕ್ಕಂಥ ಪಕ್ಕದೊಳಗ ಮೊಗಳನಾವತಿ ಶ್ರೀಗಳಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಇಲ್ಲಿಯೇ ತನಕ ನಿಮ್ಮೆಲ್ಲರಿಗೆ ಒಳ್ಳೆಯ ರೀತಿಯಿಂದ ಬಾಳಿಗೊಂದು ಬೆಳಕು ಅನ್ನತಕ್ಕಂಥ ವಿಷಯದ ಮೇಲೆ ಈ ಉತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯರಾದಂಥ ಸರಳೋಪಾಯಗಳಾದಂಥ ಅನ್ನದಾನೇಶ್ವರ ಸ್ವಾಮಿಗಳನ್ನು ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ಪೀಠದ ಪೀಠಾಧಿಪತಿಗಳಾಗಿ ಸ್ವಲ್ಪ ಶರೀರಕ್ಕೆ ಆರಾಮಿಲ್ಲದ ಕಾರಣ ಎಲ್ಲಿ ಇದ್ದರೂ ಕೂಡ ಎಲ್ಲರೂ ನನ್ನವರು ಅನ್ನುವಂತೆ ಸರಳ ಹೃದಯಗಳಾದಂಥ ಪರಮ ಪೂಜ್ಯರಾದಂಥ ಸದಾಶಿವ ಸ್ವಾಮಿಗಳ ಅಪ್ಪಗಳ ಪಾದಕ್ಕೂ ಕೂಡ ಹಣೆಮಣಿದು ಮತ್ತು ಈಗಾಗಲೇ ಮಾತನಾಡಿದಂಥ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇವತ್ತಿನ ದಿವಸ ವೈದ್ಯಕೀಯ ಮಂತ್ರಿಗಳಾಗಿ ಈಗಾಗಲೇ ಇರ್ತಕ್ಕಂಥ ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ಹೇಳಿಕೊಂಡು ಸಮಾಜ ನನಗೇನು ಮಾಡಿತ್ತು ಅನ್ನುವುದಕ್ಕಿಂತಲೂ ಸಮಾಜಕ್ಕಾಗಿ ನಾನೇನು ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನೊಳಗೆ ಮಾತನಾಡಿದಂಥ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು, ಹೆಸರೇ ಶರಣರೂ ಹೌದು, ಪ್ರಕಾಶನೂ ಹೌದು. ಅವರು ಯಾವ ರೀತಿಯೊಳಗೆ ಇವತ್ತಿನ ದಿವಸ ಸೇವಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಶರಣ ಸಂತತಿಯೊಳಗೆ ವೈಚಾರಿಕತೆಯಿಂದ 12ನೇ ಶತಮಾನದ ಬಸವಾದಿ ಪ್ರಮಥದ ತತ್ವ ಸಿದ್ಧಾಂತದಲ್ಲಿ ಬೆಳೆದು ಇವತ್ತು ಸೇಡಂ ಅಷ್ಟೇ ಅಲ್ಲ, ಕರ್ನಾಟಕದೊಳಗೆ ಎಲ್ಲ ಮಂತ್ರಿಗಳ ಹೆಚ್ಚಿನ ಅಭಿವೃದ್ಧಿ ಮಾಡತಕ್ಕಂಥವ್ರು ಯಾರಾದರೂ ಇದ್ರು ಅಂದರೆ ಡಾಕ್ಟರ್ ಶರಣಪ್ರಕಾಶ್ ಅವರು ಅಂತ ಹೇಳಬೇಕಾಗ್ತದೆ. ಅಂಥ ರೀತಿಯೊಳಗೆ ಅವ್ರ ಜೊತೆಗೆ ಇರ್ತಕ್ಕಂಥವರು ಸಾಧಕರು ಕೂಡ ಇವತ್ತಿನ ದಿವಸ ಸನ್ಮಾನ ಮಾಡಿಕೊಂಡು ಇವತ್ತು ಪಕ್ಕುಲ ಬಸವೇಶ್ವರರ ಒಂದು ಉತ್ಸವ ಸಮಿತಿಯೊಳಗೆ ಅವರೆಲ್ಲರೂ ತಮ್ಮದೇ ಆದಂಥ ತಮ್ಮ ವ್ಯವಸ್ಥೆಗೆ ತಮ್ಮ ಜ್ಞಾನ ಇದ್ದಂಥ ಹಾದಿಯೊಳಗೆ ಸಂಗೀತ ಆಗಲಿ, ಒಕ್ಕಲತನ ಆಗಲಿ, ಆಟೋ ನಡೆಸ್ತಕ್ಕಂಥವ್ರು ಪ್ರಾಮಾಣಿಕತೆಯಾಗಲಿ, ಹಾವು ಇರ್ತಕ್ಕಂಥ ಪ್ರಾಣಿಜೀವಿಗಳನ್ನು ಸಂರಕ್ಷಣೆ ಮಾಡುವುದಾಗಲಿ, ಇಂಥ ಅನೇಕ ವಸ್ತುಗಳನ್ನು ಕೂಡ ಅನೇಕ ರೀತಿಯಲ್ಲಿ ಅವರು ಸೇವೆ ಮಾಡಿದ ಕಂಡು ಆ ಮಹಾತಾಯಿಯಾದಂಥ ಕೊನೆಗಿದ್ದವನು ಕೂಡ ಇವತ್ತು ನಾನು ಎಂದೂ ಬಡವನಲ್ಲ, ನಾನು ಎಂದೂ ಅನಾಥಳಲ್ಲ, ನಿಮ್ಮೆಲ್ಲ ತಾಯಿಯರಿಗೆ ಕೂಡ ಮಾರ್ಗದರ್ಶಿಕೆಯಾದಂಥ ಸನ್ಮಾನ ಸ್ವೀಕಾರ ಮಾಡಿದಂಥ ಮಹಾತಾಯಿನೂ ಕೂಡ ತನ್ನ ತಂಡವನ್ನು ಕಟ್ಟಿಕೊಂಡು ಸಮಾಜಗಳನ್ನು ಹುಟ್ಟಿದ ಬಳಿಕ ಅನೇಕ ಕಷ್ಟ ನಷ್ಟಗಳಂತೂ ಬರುವುದು ಸಹಜ, ಇದು ಪ್ರಕೃತಿಯ ನಿಯಮ. ಅದಕ್ಕೆ ನಾವು ಬದುಕಲಕ್ಕ ಬಾಳಿ ಒಂದು ಬೆಳಕು ಅನ್ನುವಂತೆ ನಾವು ಎಂದೂ ಅನಾಥರಲ್ಲ ಅಂತ ಕಲಿಸ್ಕೊಟ್ಟ ಮಹಾತಾಯಿನೂ ಕೂಡ ಸನ್ಮಾನ ಮಾಡಿದ್ದು ಬಹಳ ಸಂತೋಷ ಕೇಳಬೇಕಾಗುತ್ತಾರೆ. ಅಂಥ ರೀತಿಯೊಳಗೆ ಹೆಚ್ಚಿನ ಒಂದು ಸಮಯಕ್ಕೊಳಗೆ ತಿಳಿದುಕೊಳ್ಳಲಾದರೆ ಈ ಒಂದು ಸಮಿತಿ ಒಂದು ಕಾರ್ಯದರ್ಶಿಗಳಾದಂಥ ನಮ್ಮ ನಾಗಪ್ಪಣ್ಣವರು ಕೂಡ ಈ ಒಂದು ಕೊತ್ತಲ ಬಸವೇಶ್ವರನ 17ನೇ ಉತ್ಸವದ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನು ಯಾವ ನಿಮಿತ್ತವಾಗಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮಗೆ ಯಾವ ಲಾಭ ಅದ ಅನ್ನೋದನ್ನು ಕೂಡ ಸವಿಸ್ತರಾಗಿ ಅವರಿಗೂ ಕೂಡ ಮಹಾತಾಯಿ ಕೊತ್ತಲ ಬಸವೇಶ್ವರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ ಅದರ ಜೊತೆಗೆ ಬಸವರಾಜನವರು ಕೂಡ ಪ್ರಾಸ್ತಾವಿಕ ಮಾತನಾಡಿ ಪ್ರಾಸ್ತಾವಿಕ ವಿಚಾರದೊಳಗೆ ಈ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲರಿಗೆ ಸನ್ಮಾನಗಳನ್ನು ಸಲ್ಲಿಸುವುದರೊಳಗೆ ನಾವೆಲ್ಲ ಸ್ವಾವಲಂಬಿಗಳಾಗಿ ಬದುಕೋಣ ಅನ್ನುವ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಪತ್ರಿಕರ್ತರು ಬಂದಿದ್ದಾರೆ. ಸಭೆ ನಿರೂಪಣೆ ಮಾಡ್ಕೊಂತವ್ರು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಏನು ಕನ್ಫ್ಯೂಷನ್ ಆಗಿ ಹೇಳೋದ್ರೊಳಗೆ ಸರಡಿಗೆ ಶಕ್ತಿ ಪೀಠದ ಅಪ್ಪಾರಾವ್ ದೇವಿ ಮತ್ತೆ ಎಂಬುದೇ ವೀರೇಶ ಸ್ವಾಮಿ, ಯಾಕಂದ್ರೆ ಅವರು ಸರಡಿಗಳಿಗೆ ನಾನು ಸರಡಿಗಳಿಗೆ ಒಂದು ಸ್ವಲ್ಪ ಏನೋ ಕನ್ಫ್ಯೂಷನ್ ಆಯಿತು. ಅವಾಗ ನಮ್ಮ ಶಿವಶಂಕರ ಸ್ವಾಮಿಗಳಿಗೆ ಪಾಪ ಎಲ್ಲಿ ತಡಪಡಿಸ್ಲಿಕ್ಕತ್ತರು ಅವರು ಇಲ್ಲ ಪಟ್ಟಣ ಏನು ಹೋಗಿಸಿಂದ ಸರಡಿ ಶಕ್ತಿ ಪೀಠದ ಅಪ್ಪಾರಾವ್ ದೇವಿ ಮತ್ತೆ ಅಂತ ಹೇಳೋ ಹೇಗಿಸಿಂದ ಇವು ಸಹಜದ ಒಂದು ಮನೆಯೊಳಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟೇ ಅಡಚಣೆ ಆಗ್ತದ. ಇದೊಂದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಇವತ್ತಿನ ದಿವಸ ತಂದೆ ತಾಯಿಗಳೇ ಈ ಪ್ರವಚನ ಅನ್ನೋದು ಯಾಕೆ ಹಚ್ಚಬೇಕು ಅನ್ನೋದನ್ನು ಕೂಡ ಈಗಾಗಲೇ ತಿಳಿದಿದೆ. ಆದರೂ ಕೂಡ
ನಾವು ಹೇಗಿರ್ಬೇಕು ನಮ್ಮ ಜೀವನ ಅಂತಂದ್ರೆ ಹುಟ್ಟಿದಾಗ ಯಾರಿಗೆ ಸಂತೋಷ ಆಗಬೇಕಂದ್ರೆ ತಾಯಿಗೆ ಸಂತೋಷ ಆಗಬೇಕಂತ. ಇಲ್ಲೇನು ಹೆಡ್ಡಿಂಗ್ ಅದಲ್ಲ, ಬಾಳಿಗೊಂದು ಬೆಳಕು ಅನ್ನತಕ್ಕಂಥ ಒಂದು ಪ್ರವಚನದ ಕಾರ್ಯಕ್ರಮ ಅಂತ ಅನ್ನುವಂಥ ಒಂದು ಮಾತಿನೊಳಗೆ ಒಂದು ಎರಡೇ ಮಾತಿನೊಳಗೆ ನಿಮ್ಗೆ ಹೇಳಿಕೊಡ್ಬೇಕಾದ್ರೆ, ಮಗು ಹುಟ್ಟಿದಾಗ ಯಾರಿಗೆ ಸಂತೋಷ ಆಗಬೇಕಂದ್ರೆ ತಾಯಿಗೆ ಸಂತೋಷ ಆಗಬೇಕಂತ. ಮಗು ಬೆಳೀತಾ ಇದ್ದಂತೆ ಯಾರಿಗೆ ಸ್ವಲ್ಪ ಸಂತೋಷ ಗರ್ವ ಆಗಬೇಕಂದ್ರೆ ಮಗು ಬೆಳೆದಂತೆ ತಂದೆಗೆ ಗರ್ವ ಬರಬೇಕಂತ. ನನ್ನ ಮಗ ಹಿಂಗಾಗತ್ತ ಹಂಗಾಗತ್ತಪ್ಪ ನಾನು ಕೇಳಿಸಿ ಮುಂದೆ ಆ ಮಗು ಬೆಳೆದಂಗ ಇವತ್ತಿನ ದಿವಸ ಸಮಾಜದೊಳಗೆ ಇರ್ತಕ್ಕಂಥ ಬದುಕು ಮಾಡ್ತಾ ಇದ್ದಾಗ ಮಗು ಯಾರಿಗೆ ಸಂತೋಷ ಆಗಬೇಕಂದ್ರೆ ಇಡೀ ಪ್ರಪಂಚ ಅಥವಾ ದೇಶ ಅಥವಾ ನಾಡು ಇರ್ತಕ್ಕಂಥ ಸೇಡಮ ಪಟ್ಟಣದೊಳಗೆ ಇರ್ತಕ್ಕಂಥ ಸಮಾಜಕ್ಕೆ ಸಂತೋಷ ಆಗಬೇಕಂತ. ಕೊನೆಗೆ ಆತ ಇಷ್ಟೆಲ್ಲ ಹೃದಯಕ್ಕೆ ಸಂತೋಷ ಕೊಟ್ಟು ಕೊನೆ ಉಸಿರು ಎಳೆದಾಗ ಒಲಿಗಳಿಗೆ ಕಣ್ಣಿನೊಳಗೆ ಸಹಿತ ಕಣ್ಣೀರು ಬರಬೇಕಂತ. ಇದೇ ಬಾಳಿಗೊಂದು ಬೆಳಕು. ಅದಕ್ಕೆ 16 ಹೇಳುವುದಕ್ಕಿಂತ ಒಂದೆರಡು ವಿಚಾರದೊಳಗೆ ಇವತ್ತಿನ ದಿವಸ ಅಧ್ಯಾತ್ಮದೊಳಗೆ ಹೇಳ್ತಾರ, ನಮ್ಮ ಮಕ್ಕಳು ಯಾವ ಕಡೆ ನಂಬಿದ್ದಾರ, ಯಾವ ಹಾದಿ ಬಿಟ್ಟು ಯಾವ ಕಡೆಗೆ ಹೋಗ್ತಾರ. ಅದಕ್ಕೆ ಸಮಾಜದೊಳಗೆ ಅನೇಕ 12ನೇ ಶತಮಾನದ ಬಸವಾದಿ ಪ್ರಮುಖರನ್ನು ಕೂಡ ತಮ್ಮ ವಚನ ಸಾಹಿತ್ಯದೊಳಗೆ ಹೇಳಿದಂತೆ, ಅನುಭಾವಿಗಳು ಹೇಳಿದಂತೆ, ಶರಣರ ಸಂತರು ಮಹಾತ್ಮರ ಸಾಧುಗಳು ಹೇಳಿದಂತೆ ಏನು ಹೇಳ್ತಾರೆ ಇವತ್ತಿನ ದಿವಸ ಪರಿಸ್ಥಿತಿ ಅಂತಂದ್ರೆ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲೋ ಮಾನವ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲೋ ಮಾನವ,